ಆಸರೆಯಲ್ಲಿ ಬೆಳೆದೆನೋ. ಅಪ್ಪು ಏನು ಜೋರಾಯ್ತವಾ. ನೋಡಿ ಏನೇನು ಪ್ಯಾಕಿಂಗ್ ಮಾಡಿದ್ದೀನಿ ನಮ್ಮ ಮನೆಯವ್ರ ಸಲುವಾಗಿ ಏನೇನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಇದು ಮೊದಲು ತೊಗೊಂಡಿದ್ದೀವಪ್ಪ ಎಲ್ಲ. ಇದೆಲ್ಲ ಸುಟ್ಕೇಸ್ಗಳೆಲ್ಲ ಇಟ್ಕೊಂಡಿದ್ದೀವಿ. ನನ್ನ ಬ್ಯಾಗ್ ನೋಡಿ ಎಲ್ಲ ಪ್ಯಾಕ್ ಮಾಡಿಲ್ಲ, ಹೆಂಗೆ ಓದಿದ್ದೀನಿ, ಇನ್ನೂ ಪ್ಯಾಕಿಂಗ್ ಆಗಿಲ್ಲ, ಇನ್ನೂ ಮಾಡಬೇಕು. ಭಾಳಷ್ಟು ಕೆಲಸಗಳು ಇರ್ತಾವೆ. ಎಲ್ಲ ಅಚಾನಕ್ಕಾಗಿ ಎಲ್ಲಿ ಹೋಗ್ತಾಯಿದ್ದೀವಿ. ಶಾಂಭವಿ ಇದೇನು ನಡೆಸಿದ್ದೀವಿ ಒಮ್ಮೆ. ಬ್ಯಾಗ್ ಪ್ಯಾಕಾ? ಯಾಕೆ? ಕಾಮಿಡಿ ಮಾಡಬೇಡ. ಇದೆಲ್ಲ ಏನೇನು ಹಿಂಗೆ ತಯಾರಾಗಿದೆ, ಎಲ್ಲೋ ಹೋದಂಗೆ ಅದೇನೋ ಐತಲ್ಲ, ಅದೇನೋ ಹಾಡಾಯ್ತು ನೋಡಿ. ಹಾಂ ಅದ ಕರೆಕ್ಟ್ ಅದ. ಇದೆಲ್ಲ ಬಟ್ಟೆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆ ಇವಳೆಲ್ಲ ರೆಡಿ ಆಗ್ತಾ ಇದ್ದಾಳಂತ. ಹಾಂ ನೋಡಿಯಾ, ಇದು ಬಟ್ಟೆ ನೋಡಿದ ಮೇಲೆ ನಿಮ್ಗೆ ತಿಳಿದಿರ್ಬೇಕು. ಇಲ್ಲಿ ನೋಡಿ ಏನು ನಡೆದದ. ಇಲ್ಲಿ ನೋಡಿ ತಿಳಿದೈತೆ ನಿಮಗೆ ಯಾವ ಥರ ರೆಡಿ ಆಗಿದ್ದಾಳ. ಇಲ್ಲಿ ನೋಡಿ ಡ್ಯಾನ್ಸಿಂಗ್ನು ಇಲ್ಲೇ ಚಾಲು ಆದ ನೋಡಿ. ಇಲ್ಲಿ ನೋಡಿ ಏನು ಮಾಡ್ತೀರಾ ಹೇಳಿ. ಯಾವುದೇ ನಿಮ್ಗೆ ಗೆಸ್ ಮಾಡಿ ನೀವೇ ಹೇಳ್ಬೇಕು, ನಾವು ಹೇಳಲ್ಲ ನಿಮಗೆ. ಎಲ್ಲ ಬಟ್ಟೆ ನಂದು ಈಗ ತೋರ್ಸಾತೀವಲ್ಲ, ಮತ್ತೀಗ ನಾವು ಹೋಗೋದು ಮಾಡ್ಬೇಕಲ್ಲ, ಮತ್ತು ತಯಾರಿ ಹೆಂಗೆ ಮಾಡೋದು? ತಯಾರಿ ಮಾಡ್ಕೋಬೇಕಲ್ಲ. ಹ್ಞೂ ಇಲ್ಲಿ ನೀನು ಇಟ್ಟಿಯಲ್ಲ, ಏನೇನು ರೆಡಿ ಮಾಡಿ ಇದೀಯ ನೀನು? ನಂದೆಲ್ಲ ತೋರ್ಸೋದೇನು ಬೇಕಾಗಿಲ್ಲ. ಯಾಕೆ? ತಮಗೆ ತೋರಿಸ್ಕೊಡು. ಇಲ್ಲಿ ನೀನು ಒಗ್ದಿಲ್ಲ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಇದು ಮಾಡತ್ತೆ. ಹೌದಾ, ಈಗ ರೆಡಿ ಆಗೋದು ಸ್ಟಾರ್ಟ್ ಆಯ್ತಾ ನಿಂದೀಗ? ಛೀ ನಾ ಯಾವಾಗ ಪ್ಯಾಕಿಂಗ್ ಮಾಡಲಿ ನೋಡಿ. ನಂದೆಲ್ಲ ಯಾವಾಗ ಮಾಡ್ಕೊಲಿ ನಾ ಈಗ. ನಾಳೆ ನೀ ಕಾಲೇಜಿಗೆ ಹೋಗ್ಬೇಕಲ್ಲ, ಮತ್ತು ಬರೋ ಸಾಯಂಕಾಲ. ನೀವು ಕೇಳ್ತಾ ಇದ್ರಲ್ಲ, ನೀವು ಯಾವ ಬಟ್ಟೆ ತೊಗೊಂಬಂದಿದ್ದೀರಾ ಅಲ್ಲಿಂದ ಅಂತ. ನೋಡಿ ನಾವು ಇದೇ ಅಲ್ಲಿಂದ ಬಟ್ಟೆ ಮಾರ್ಕೆಟಿಂಗ್ ಹೋಗಿದ್ವಲ್ಲ, ಅವಾಗ ತೊಗೊಂಬಂದಿದ್ದು ಬಟ್ಟೆ ಇದೆ ನೋಡಿ. ನೀವು ಕೇಳ್ತಾ ಇದ್ರಲ್ಲ, ನೀವು ಬಟ್ಟೆ ತೊಗೊಂಬಂದಿದ್ದು ತೋರಿಸಿಲ್ಲ ಹೇಳಿ. ಇದೇ ನೋಡಿ, ಮತ್ತು ನಂದು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಇನ್ನೂ ಅಲ್ಲೆಲ್ಲ ಹೋದ್ಮೇಲೆ ನೋಡ್ರಂತೆ ಭಾಳ ಸರ್ಪ್ರೈಸ್ಗಳು ಅದಾವೆ. ಏನೋ ಕಿವ್ಯಾಗಿಂದು ಸಹಿತ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾಳೆ. ಸರ ಮ್ಯಾಚಿಂಗ್ ಮಾಡೋ ಕಿವ್ಯಾಗಿಂದು ಒಂದು ಸಿಕ್ಕದ ಅವಸರ ಒಳಗೆ. ಇನ್ನೊಂದು ಎಲ್ಲಿ ಮೋಸ್ಟ್ಲಿ ಇರ್ಬೋದು, 2 ಇರ್ತಾವೆ. ಹೌದಾ ಚಿನ್ನು, ಇದೆಲ್ಲ ಏನು ಶುರು ಮಾಡಿದ್ದೀರಾ? ಇವರೆಲ್ಲ ಏನು ಮಾಡ್ತಾ ಇದಾರೆ? ಆ ಕಡೆ ಹುಡುಗರು ಆ ಕಡೆ ಏನು ಮಾಡ್ತಾ ಇದ್ದಾರೆ, ನೀವು ಈ ಕಡೆ ಏನು ಮಾಡ್ತಾ ಇದ್ದೀರಾ? ಇಲ್ಲೇನು ಮಾಡ್ತಾ ಇದ್ದಾರೆ ಇವ್ರು ಹೀರೋ? ಬಾಬ್ರೇ ರೀ, ಇದೇನ್ರಿ? ಹಾಂ ಅಪ್ಪು ಏನು ಜೋರಾಯ್ತವಾ. ಅಪ್ಪು ಎಲ್ಲಿ ಅಂತ ಏನು ಹೇಳ್ತಿ? ಏನು ಹಿಂಗೆ ಸುಮ್ಮನೆ ತಿರ್ಗಾಡ್ಸ್ಕೊತ್ಕೊಳ್ತಿ ಇದೆಲ್ಲ ಬ್ಯಾಗ್ ತಗೊಂಡೆ? ಹಾಂ ಏನೋ ಹಾಡಾಯ್ತಲ್ಲ, ಅದು ಏನೋ ಹಾಡಾಯ್ತು ನೋಡು ಶಂಭುಗೆ. ಬರೀ ಡ್ಯಾನ್ಸ್ ಮಾಡೋದಾಗ ಏನೋ ಹಾಡಾಯ್ತಲ್ಲ ಅಂತಲೇ ಬರೀ ಡ್ಯಾನ್ಸ್ ಮಾಡೋದಾಗೈತಿ. ಏನು ಅಪ್ಪು ಏನಪ್ಪ ಬ್ಯಾಗ್ ತೊಗೊಂಡು ತಿರ್ಗಾಡ್ತಿ? ಪ್ಯಾಕಿಂಗ್ ಆಯ್ತು ನಿಂದ? ಅಮ್ಮ ನಿಂದು ಇಷ್ಟದ ತಿರ್ಗಾಡಕ್ಕೆ ಹೋಗೋದಕ್ಕೆ ನಾನು ನಿಂದು ಏನು ಕೆಲಸ ಮಾಡತ್ತೀದು? ಅಮ್ಮನ ಬಿಡಾತಿ ಅಮ್ಮ ಥಂಬ್ನೇಲ್ ಅದು ನೀ ಹಿಂಗೆ ಬರೀತೀಯನ್? ಹೌದು, ತಮ್ಮನೆಲ್ಲರೂ ಈ ರೀತಿ ಬರೀತೇನೆ ನಾನು. ವಿಚಾರ ಮಾಡಿ. ಹಾಂ, ಯಾಕಂದ್ರೆ ನನಗೆ ಅದು ಐಡಿಯಾ ಇಲ್ಲಲ್ಲ, ನಾ ಯಾವಾಗ ಮಾಡೇನೇ ಇಲ್ಲ. ಇದು ಸ್ವಲ್ಪ ಎಲ್ಲ ಮಾಡಬೇಕಾದ್ರೆ ಇದಕ್ಕೆಲ್ಲ ಭಾಳ ಟೈಮ್ ತಗೋತೈತೆ. ಯಾಕಂದ್ರೆ ಸಡನ್ನಾಗಿ ಎಲ್ಲ ಬಿಡೋದು ಮಾಡೋದು. ಕನ್ನಡ ಟೈಪಿಂಗ್ ಅದು ಹಿಂಗೆ ಮಾಡಿ. ಹಾಂ, ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತೀನಿ. ಹೆಂಗೆ ಅನ್ಸತೈತಿ? ಭಾಳ ಚಲೋ ಅನ್ಸತೈತಿ, ನಂಗೆ ಖುಷಿ ಆಗತ್ತೈತಿ. ಯಾಕಂದ್ರೆ ನಂದು ಡೈಲಿ ಲಾಗ್ಗಳು ನನ್ನ ಕಂಟಿನ್ಯೂ ಅದಾವಲ್ಲ, ನನಗೆ ಭಾಳ ಖುಷಿ ಅದ. ಅದೆಲ್ಲ ಮಾಡಿಲ್ಲ ಪಟಾಪಟ ಒಂದು ಬ್ಯಾಗು ಪ್ಯಾಕ್ ಮಾಡ್ಕೊ. The next day. ಎಲ್ಲರಿಗೂ ಶುಭೋದಯ. ಏನು ಮಾಡ್ತಾ ಇದ್ದೀರಾ ಗುಬ್ಬಿ? ಹಾಂ, ನೀವು ಎಲ್ಲಿರ್ತೀರಲ್ಲ ಅಲ್ಲಿ ನಾ ಇರತ್ತೀನಿ ನೋಡಿ. ಹಾಂ, ಬೋರ್ ನೀರಾ ಸ್ಟಾರ್ಟ್ ಮಾಡಿದ್ರು? ಬೋರ ಎಷ್ಟು ಖುಷಿ ಅನಿಸ್ತದ ನಿಮಗೆ ನೀರು ಹಾಕೋದು ಹಿಂಗೆ ನಿಲ್ಲೋದೆಲ್ಲ. ಹಾಂ, ಬೇಗ ಬರೀ ಟೈಮ್ ಆಗ್ತದೆ, ಆಫೀಸ್ಗೆ ಹೋಗ್ಬೇಕಲ್ಲ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ.
ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಒಳಗಿಂದ ಸ್ವಲ್ಪ ನೋಡಿ ಯಾರೋ ಬಂದ್ಬಿಟ್ರು. ಅಪ್ಪು ನೀ ಎಷ್ಟು ಗಂಟೆಗೆ ಬರ್ತೀವಿ? ಸಾವಕಾಶ ಹೋಗ. ಇವತ್ತು ಮಟ್ಕಿ ಪಲ್ಯ ರೀ ಚಲೋ ಆಗೈತಲ್ಲ ಪಲ್ಯ, ಟೇಸ್ಟ್ ಆಗೈತಲ್ಲ, ಟೇಸ್ಟ್ ಆಗೈತೆ ಭಾಳ. ಹುರಿದಿಲ್ಲ ಏನಿಲ್ಲ, ಹಾಗೆ ಮಾಡಿದ್ದೀನಿ ಸಮೃದ್ಧಿ ಸಲುವಾಗಿ. ಟೈಮ್ ಆಯಿತು, ಅವಳು ಬೇಗ ಹೋದ್ಲಲ್ಲ, ಒಂದು ಸಲ ಬೇಗ ಮಾಡಿದೆ. ಆಮೇಲೆ ಚಪಾತಿನೂ ರೆಡಿ ಅದಾವೆ ನಮ್ಮ ತಿಂಡಿ ಆಗ್ತಾಯಿದೆ. ಇವರೆಲ್ಲ ತಯಾರಿ, ಎಲ್ಲರದು ಏನೇನು ಕೊಡೋದು ಕೊಡ್ತಾ ಇದ್ದಾರೆ ನೋಡಿ. 1ನೇ ತಾರೀಕು ಬರೋಕ್ಕಿಂತ ಮೊದಲೇ ಇವ್ರು ಎಲ್ಲರೂ ದುಡ್ಡು ಕೊಡೋದು ಚಾಲು ಮಾಡ್ತಾರೆ ನೋಡಿ. ಹಿಂಗಿರ್ತಾರೆ ನೋಡಿ ಮನೆಯವ್ರಂದ್ರೆ. ಇಲ್ಲಿ ನೋಡಿ ಸುಜಾತಾಗ ಮಾವಿನ ಹಣ್ಣು ತೆಗ್ದಿಟ್ಟಾರ, ಪೂಜಾ ಕೊಟ್ಟಾಳ, ಪೂಜಾ ಕಡೆ ತೊಗೊಂಡ್ವಿ. ಆಮೇಲೆ ದುಡ್ಡು ಸುಜಾತನ ದುಡ್ಡು ನೋಡಿ, ಇನ್ನು 1ನೇ ತಾರೀಕು ಎಲ್ಲದ ಗೊತ್ತಿಲ್ಲ, ಸುಜಾತಾಗ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಇವರೇ ತೊಗೊಮ್ಮ ಅಂತೇಳಿ ಕೆಲ್ಸಕ್ಕೆ ಬಂದಳಲ್ಲ, ಅದಕ್ಕೆ ಕೊಟ್ಟಿದ್ದೀವಿ ಸುಜಾತಾಗ, ಆಕೆ ಯೂಸ್ ಆಗಲಿ. ಇಲ್ಲೇ ಇಟ್ಟಿದ್ದೀವಿ ಕಾಣಿಸೋ ಹಂಗೆ ನೆನ್ಪು ಬರಬೇಕಲ್ಲ ಹೋಗ್ಬೇಕಾದ್ರೆ. ಚಿನ್ನು ಏನಿದೆಲ್ಲ ಇವತ್ತೇನು ಸಫಾರಿ ಹಾಕೊಂಡು ಜೋರಾಗಿರಲ್ಲ, ಇವತ್ತೇನು ಬೇರೆನೇ ಆಗ್ಬಿಟ್ಟಿದ್ದೀರಾ? ಇವತ್ತು ಆಫೀಸಲ್ಲಿ ಫಂಕ್ಷನ್ ಇದೆ. ನಮ್ಮ ಪ್ರಿನ್ಸಿಪಲ್ ಕಮಿಷನರ್ ಅವರು ರಿಟೈರ್ ಆಗ್ತಾ ಇದ್ದಾರೆ. ಹೌದಾ? ಸೊ ಅವರ ರಿಟೈರ್ಮೆಂಟ್ ಫಂಕ್ಷನ್ ಸಾಯಂಕಾಲ ಇದೆ. ಸೊ ಅದಕ್ಕೆ ವೆಲ್ಕಮ್ ಸಾಂಗು ಅಥವಾ ಏನಾದರೂ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಸಿಕ್ಕರೆ ಮಾತಾಡೋದು ಅಂತ ಹೇಳಿ ನೀಟಾಗಿ ರೆಡಿ ಆಗಿದ್ದೀನಿ. ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಭಾಳ. ಹೌದಾ? ಏಕದಮ್ ಎದ್ದು ಕಾಣಿಸ್ತಾ ಇದೆ, ಡಾರ್ಕ್ ಬಟ್ಟೆ. ನೀವು ಮೊದಲೇ ಬೆಳ್ಳಗಿದ್ದೀರಾ. ಥ್ಯಾಂಕ್ ಯು. ಆಯ್ತು, ರೆಡಿ ಆಗಲಿ ಪಟ ಪಟ ಎಲ್ಲ ಮಾಡ್ಕೊಂಡು ಮಾತಾಡ್ತಿದ್ದ ಮೇಲೆ ಯಾವುದೋ ಒಂದು ಆರ್ಡರ್ ಆಡಬೇಕಲ್ಲ. ಹೋಗಿ ಆ ಕಡೆಯಿಂದ ಹಾಡೋಗ್ರಿ. ಯಾವ ಹಾಡವ್ರ ಈಗ? ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ. ಓಕೆ, ಚಿತ್ರದ ಹೆಸರು ಬಡವರ ಬಂಧು. ಗೀತಕಾರ ರಚಿಸಿದವರು ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್, ಗಾಯನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನೋ, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನೋ, ನನ್ನ ತಾಯಿಯ ಪಾದದಾನೆ ಬೇರೆ ಏನು ಅರಿಯೇನು, ನೀನೆ ನನ್ನ ದೇವನು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಸಾಕು, ಭಾಳ ಚೆನ್ನಾಗಿ ಹಾಡಿದ್ರಲ್ರಿ. ಆವಾಜಂತೂ ಭಾಳ ಕಡಕ. ನೋಡಿ ಶೇಂಗಾ ಹೊರ್ಕೊಂಡಿದ್ದೀನಿ ಇವರಿಗೆ. ನೋಡಿ ನಮ್ಮನೆ ಖಾರ ಮತ್ತು ನಮ್ಮನೆ ಉಪ್ಪು ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ನಾನೇ ಏನಾದರೂ ಅಲ್ಲಿ ಮಾಡ್ಕೊಡೋಣ ಅಂತ ಹೋದಲ್ಲೇ ಏನು ಮಾಡೋದು ಹೇಳಿ, ನಮ್ಮನೆಯವ್ರ ಸಲುವಾಗಿ ಪ್ರೀತಿಯಿಂದ ಮಾಡ್ಕೊಡೋಣ ಅಂತ ಹೇಳಿ ಒಂದಿಷ್ಟು ಇಟ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಏನಾದರೂ ಹಂಗೆ ಸಿಚುವೇಶನ್ ಬಂದರೆ ಮಾಡ್ಕೊಡಕ್ಕೆ ಬರ್ತದೆ. ಮನೆ ಖಾರ ಉಪ್ಪು ಎಷ್ಟೊಂದು ಕಾಳಜಿ ಮಾಡಬೇಕಾಗ್ತದೆ ನಮ್ಮವ್ರ ಸಲುವಾಗಿ, ನಮ್ಮ ಚಿನ್ನ ಸಲುವಾಗಿ. ಉಪ್ಪು ಬೇಗ ಬಂದಿಯ, ಚಲೋ ಆತ್ಲ ಚಾ. ಏನೂ ಊಟ ಮಾಡಿಲ್ಲ, ಏನೂ ನಾಷ್ಟ ಮಾಡಿಲ್ಲ, ಏನೂ ಇಲ್ಲ. ಏನು ರೆಡಿ? ಹಾಂ, ಏನು ರೆಡಿ? ಇಷ್ಟೊಂದು ದೊಡ್ಡ ಕನಸು ಈಡೇರ್ತಾ ಇದೆ ನಮ್ದು. ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಯಾಕೆ? ಹೇಳಿದ್ನಲ್ಲ ಬೆಳಗ್ಗೆ, ವೆಲ್ಕಮ್ ಸಾಂಗ್ ಇದೆ, ಕಾನ್ವೊಕೇಶನ್ ಸಾಂಗ್ ಇದೆ. ಇವತ್ತು ನಮ್ಮ ಪ್ರಿನ್ಸಿಪಲ್ ಕಮಿಷನರ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಸಾಯಂಕಾಲ. ಸೊ ಈ ಕಾರ್ಯಕ್ರಮದಲ್ಲಿ ನನಗೆ ವೆಲ್ಕಮ್ ಸಾಂಗ್ ಹಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ತಯಾರಿ ಮಾಡ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ ಹೆಂಗೆ ಮಾಡೋದು ನೋಡೋಣ. ಮತ್ತು ಎಲ್ಲಿ ಹೋಗೋದಲ್ಲ, ನಾವು ತಯಾರಿ ಏನೇನು ಮಾಡ್ಕೊಂಡಿದ್ದೀರೋ, ಏನು ಬರೀ ಹಾಡ ಒಳಗೆ ಕೂತಿದ್ದೀರಾ? ಅದನ್ನು ನೋಡೋದು ಏನೋ ಟೈಮ್ ಮುಗಿಲ್ಲ. ಏನು ಮಾಡ್ತೀರ ಮಾಡಿ, ಪ್ಯಾಕಿಂಗ್ ನಡೆಸಿದ್ದೀವಲ್ಲ ಸ್ಲೋಲಿ. इतनी शक्ति हमें देना दाता, हम चले नेक रास्ते पे हमसे भूल कर भी कोई भूल होना. ಹಾಯ್, ನಿನ್ ಕೂದಲಾದೇನೈತಿ? ನೀನೇನ
ಏನಾಯ್ತು ಇವತ್ತು ನಿನ್ನೇನಾಯ್ತು ಚಾವಿ ಕೊಡ್ರಿ ಇಷ್ಟು ಯಾಕೆ ಲೇಟ್ ಮಾ ಇಷ್ಟ ಲೇಟ್ ಅಂದ್ರೆ ಎಷ್ಟು ಬಿಟ್ಟ ಆಮೇಲೆ ಇಡಕ್ಕೆ ಬರ್ತದೆ ಬಾ ಇರ್ಲಿ ಒಳಗಡೆ ಟಯರ್ಡ್ ಆಗಿದ್ದಿ ಸೈಕಲ್ ಇಟ್ಟು ಬರ್ತಾನೆ ಅಪ್ಪು ಇಟ್ಟು ಬರ್ತಾನೆ ಬಾ ಚಪಾತಿ ಮತ್ತು ಮಟ್ಕಿ ಪಲ್ಯ ತಿನ್ನ ಮತ್ತು ರಾತ್ರಿ ಊಟ ಮಾಡಲ್ಲ ನೀ ಅದಕ್ಕೆ ಈ ಊಟ ಮುಂಚೆ ಮಾಡ್ಬಾ ಕೊಡಲಿ ಈ ಗಡಿಬಿಡಿ ಮಾಡುವಂಥ ಸಂಗೀತಗಳ ಪ್ರಪಂಚ ಒಳಗಿಂದ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಮಜಾ ಅನಿಸ್ತಾ ಇದೆ ನನಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವ್ರೆ ಎಲ್ಲಿ ಅಂತ ಗೊತ್ತಿಲ್ಲ ಅಪ್ಪು ನೀನು ಹೇಳ್ತೀವಿ ಅಭಿಮಾನಿ ದೇವರಿಗೆ ಎಲ್ಲಿ ಹೋಗೋದದ ಅಂತ ಅವ್ರಿಗೆ ಕಾಯಿಸ್ಬೇಡ ಹೆಂಗೆ ಮಾಡ್ತೀರಾ ಮಾಡಿ ಪಾಪ ಅವರು ಕಾಯ್ತಾ ಇರ್ತಾರೆ ನಮ್ಮ ಸಲುವಾಗಿ ಅದಕ್ಕೆ ಮಾಡ್ಬಿಟ್ಟೈತೆ ಬಾ ಆಮೇಲೆ ರೆಡಿ ಆಗುವಾಗೆಲ್ಲ ಇದು ಮಾಡೋನು ಆಮೇಲೆ ನಾವೆಲ್ಲ ಪ್ಯಾಕಿಂಗ್ ಅದು ಮಾಡಿದ್ದೀವಿ ತೋರಿಸ್ತೀವಿ ಅಪ್ಪಂದು ಪ್ಯಾಕಿಂಗ್ ಮೇಲೆ ಐತಿ ಆಮೇಲೆ ಏನು ಮಾಡಿದ ನೋಡೋಣ ಮತ್ತೆಲ್ಲ ನಂದ ಒಂದು ಬ್ಯಾಗ್ ಒಂದು ಬ್ಯಾಗ್ ನಿಮ್ದೆಲ್ಲ ಆಗೈತಿನಿಲ್ಲ ಇನ್ನೂ ಇಲ್ಲೇ ಟೈಮ್ ಮಾಡ್ಕೊತ ಕೂತ್ರಿ ಅಂದ್ರೆ ಮತ್ತೆ ಹೋಗೋದು ಯಾವಾಗ ನಾವು ಹಾಂ ಅಪ್ಪ ಬಂದ್ಮೇಲೆ ಅಂತೂ ಬರ್ತಾರೆ ಈಗ ಅಪ್ಪ ಬಂದೀನಿ ಶೂಸ್ ಅದು ಏನೇನು ಚಪ್ಪಲು ತೆಗ್ದಿಟ್ಟಿ ನೀನು ಯಾಕೆ ತಗೋಬೇಕಲ್ಲಿ ಈಗ ನೋಡಿ ಅಪ್ಪು ಎಲ್ಲ ಪ್ಯಾಕಿಂಗ್ ಮಾಡಿದಾನ ಎಲ್ಲ ರೆಡಿ ಇಟ್ಕೊಂಡು ನಾನು ಏನೇನು ತೊಗೊಂಡು ನೋಡಿ ಇಲ್ಲೆಲ್ಲ ಸಾಮಾನು ಏನು ಸುಟ್ ಕೇಸು ತೊಗೊಂಡಾನು ಏನೋ ಈಗ ಸ್ನಾನ ಮಾಡ್ತಾನಂತ ರೆಡಿ ಆಗ್ತಾನಂತ ಈಗ ನೋಡಿ ಏನೇನು ಪ್ಯಾಕಿಂಗ್ ಮಾಡಿದ್ದೀನಿ ನಮ್ಮ ಮನೆಯವ್ರ ಸಲುವಾಗಿ ಏನೇನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಇದು ಮೊದಲು ತೊಗೊಂಡಿದ್ದೀವಪ್ಪ ಎಲ್ಲ ಇದೆಲ್ಲ ಸುಟ್ಕೇಸ್ಗಳೆಲ್ಲ ಇಟ್ಕೊಂಡಿದ್ದೀವಿ ನನ್ನ ಬ್ಯಾಗ್ ನೋಡಿ ಎಲ್ಲ ಪ್ಯಾಕ್ ಮಾಡಿಲ್ಲ ಹೆಂಗೆ ಓದಿದ್ದೀನಿ ಏನೂ ಪ್ಯಾಕಿಂಗ್ ಆಗಿಲ್ಲ ಇನ್ನೂ ಮಾಡಬೇಕು ಭಾಳಷ್ಟು ಕೆಲಸಗಳು ಇರ್ತಾವೆ ಎಲ್ಲ ಅಚಾನಕ್ಕಾಗಿ ಎಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಇದು ಕೆಲಸ ಇರ್ತಾವೆ ನಮಗೆಲ್ಲ ಲಾಸ್ಟ್ ಇದೊಂದು ಸ್ವಲ್ಪ ಪ್ಯಾಕಿಂಗ್ ನಡ್ದ ಸಣ್ಣ ಸುಟ್ಕೇಸ್ ಥರ ಏನು ತೊಗೊಂಡಿಲ್ಲ ಇದು ವಾವ್ ತೊಗೊಂಡಿದ್ದಲ್ಲ ಅದಕ್ಕೆ ತೊಗೊಂಡಿದ್ದೆ ಏನೇನು ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಳೆ ನೋಡಿ ಇಲ್ಲಿ ಏನೇನೇನು ಇಟ್ಕೊಂಡಿದ್ದಾಳೆ ಎಲ್ಲ ಇದು ಟೈಮ್ ಭಾಳ ಆಗೈತಲ್ಲ ಮತ್ತು ಇಲ್ಲಿ ಪ್ಯಾಕಿಂಗ್ ಮಾಡ್ಬೇಕು ಚಿಮ್ಮಣ್ಣ ಬಂದರು ಎಷ್ಟೊಂದೆಲ್ಲ ಹೋಗ್ಬೇಕಂತ ತಯಾರಿ ಮಾಡ್ಕೊಂಡಿದ್ವಿ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ಆ ಏನು ಪ್ರಾಬ್ಲಮ್ ಅಂತ ನಾವು ಆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕಿದ್ದೀವಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ